ಅಂಬೇಡ್ಕರ್ ಅವರನ್ನು ಹೊಗಳುವ ನಾಯಕರು ಇವತ್ತು ಹೊಗಳ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರನ್ನ. ಇವತ್ತು ಮೋದಿಯವರಾಗಿರ್ಬೋದು, ಇವತ್ತು ನಮ್ಮ ಏನು ಅನೇಕ BJP ನಾಯಕರಾಗಿರ್ಬೋದು, RSSದ ಮೋಹನ್ ಭಾಗವತರಾಗಿರ್ಬೋದು, ಎಲ್ಲರೂ ಹೊಗಳ್ತಾ ಇದ್ದಾರೆ. ಇವತ್ತು ಹೊಗಳೋದು ತಪ್ಪಂತಲ್ಲ, ಒಂದು ಹೌದು ಬದಲಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಅದನ್ನು. ಅಂಬೇಡ್ಕರ್ ಅವರನ್ನು ಹೊಗಳುವ ನಾಯಕರು ಅವರ ಹೋರಾಟದ ಮಾದರಿಯಲ್ಲಿ ನಡೆದವರ ಅಥವಾ ನಡೆಯುವವರ ವಿರುದ್ಧವೇ ಪ್ರಕರಣಗಳು ದಾಖಲಿಸುವುದು ದ್ವಂದ್ವ ನಿಲ್ಲುವಲ್ಲವೇ? ಯಾವ ಅಂಬೇಡ್ಕರ್ ಹೊಗಳ್ತಾರ ಆ ಅಂಬೇಡ್ಕರ್ ಹೊಗಳುವಂತಹ ನಮ್ಮ ಈ ಜನ ಯುವಜನ ನಾಯಕರು, ಮೋದಿ ಮತ್ತು ಇನ್ನುಳಿದವರು ಅವರ ಸಿದ್ಧಾಂತದ ಪ್ರಕಾರ ನಡೆಯುವವರೆಗೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಬಯಸಿದಂಥ ರಾಜ್ಯದಲ್ಲ, ಕೇವಲ ತಮ್ಮ ಅಧಿಕಾರಕ್ಕಾಗಿ ಅಂಬೇಡ್ಕರ್ ಅವರು ಬೆಳೆಸ್ಕೊಳ್ತಾ ಇದ್ರು ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮಾತು ನೋಡ್ಬೇಕು, ಮತ್ತೊಂದು ಮಾತು ಮಾತಾಡ್ತಾ ಫ್ಯಾಷನಿಸಮ್ ಎಂಬುದು ಎಂದಿಗೂ ದೊಡ್ಡ ಘೋಷಣೆಗಳೊಂದಿಗೆ ಬರುವುದಿಲ್ಲ. ದೊಡ್ಡ ಘೋಷಣೆ ಮಾಡೋದ್ರೆ ನಾವು ಫ್ಯಾಷನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳುವುದಿಲ್ಲ, ಅದು ಆದರೆ ಬರ್ತಾ ಇರ್ತಿರ್ತದೆ. ಅಧಿಕಾರ ಹಿಡಿದ ನಂತರ ತನಗೆ ಬೇಕಾದ ಕಾನೂನು ಜಾರಿಗೊಳಿಸುತ್ತದೆ. ಭಾಷೆ, ಧರ್ಮ, ಸಂಸ್ಕೃತಿ ಹೆಸರಿನಲ್ಲಿ ಸಾಮಾಜಿಕ ಶ್ರೇಣೀಕರಣವನ್ನು ಜೀವಂತವಾಗಿರಿಸುತ್ತದೆ. ಜಾತಿನೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ, ಧರ್ಮದೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ, ಇನ್ನು ಧರ್ಮಾಂತರನೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ತನಗೆ ಬೇಕಾದಂಗೆ ಕಾನೂನುಗಳು ಮಾಡ್ತದೆ. ಇವತ್ತು ನೋಡಿ